ಎಲ್ರಿಗೂ ನಮಸ್ತೆ. ಕನ್ನಡ ಚಿತ್ರರಂಗದ ನಟ, ನಿರ್ಮಾಪಕ, ನಿರ್ದೇಶಕ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಬೆಳಗ್ಗೆ ಎದೆನೋವು ಕಾಣಿಸಿಕೊಂಡ ಕಾರಣ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇವರು ಹಲವಾರು ಧಾರಾವಾಹಿಗಳ ನಿರ್ದೇಶಕ, ನಿರ್ಮಾಪಕನೂ ಕೂಡ. ಹಲವಾರು ಚಿತ್ರಗಳಲ್ಲೂ ಕೂಡ ಅತ್ಯುತ್ತಮ ಪಾತ್ರವನ್ನು ಮಾಡಿದ್ದಾರೆ. ಇವರಿಗೆ ಇನ್ನು ಕೇವಲ 48 ವರ್ಷ ವಯಸ್ಸಾಗಿತ್ತು. ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಇದು ಬೆಳ್ಳಂಬೆಳಗ್ಗೆ ಕನ್ನಡ ಚಲನಚಿತ್ರಕ್ಕೆ ಒಂದು ದೊಡ್ಡ ಆಘಾತಕಾರಿ ಕೂಡ ಆಗಿದೆ. ಹಾಗೆಯೇ ವೀಕ್ಷಕರಿಗೂ ಕೂಡ ಒಂದು ದೊಡ್ಡ ಆಘಾತಕಾರಿ ವಿಷಯ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಒಂದು ದೊಡ್ಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳ್ಬೋದು. ದಿಲೀಪ್ ಸಾವಿಗೆ ಇಡೀ ಚಿತ್ರರಂಗವೇ ಕಂಬನಿ ಮಿಡಿದಿದೆ. ಅನೇಕ ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿದ್ದ ದಿಲೀಪ್ ರಾಜ್ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದರು. ಮಿಲನ, ಲವ್ ಗುರು, ಯು ಟರ್ನ್, ಅಂಬಿ ನಿನಗೆ ವಯಸ್ಸಾಯ್ತೋ ಸೇರಿ ಇನ್ನೂ ಅನೇಕ ಸಿನಿಮಾಗಳಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದರು. ಇತ್ತೀಚೆಗೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಖ್ಯಾತಿಯನ್ನು ಪಡೆದಿದ್ದರು. ಇದೊಂದು ಬಹಳ ದೊಡ್ಡ ಆಘಾತಕಾರಿ ವಿಷಯ ಕೂಡ. ನಟ, ನಿರ್ಮಾಪಕ, ನಿರ್ದೇಶಕ ದಿಲೀಪ್ ರಾಜ್ ನಿಧನ ಹೊಂದಿದ್ದಾರೆ. ಹೆಂಡತಿ ಮತ್ತು ಮುದ್ದಾದ 2 ಹೆಣ್ಣು ಮಕ್ಕಳನ್ನು ಅಗಲಿದ್ದಾರೆ ಅಂತ ಹೇಳ್ಬೋದು. ದಿಲೀಪ್ ರಾಜ್ ಹೆಸರಾಂತ ನಿರ್ದೇಶಕ ಅಂತಲೂ ಕೂಡ ಹೇಳ್ಬೋದು. ಬೇಜಾರಾಗ್ತಿದೆ ಈ ಒಂದು ವಿಷಯ ಹೇಳೋದಕ್ಕೆ. ನೋಡಿ, ಕೇವಲ 48 ವರ್ಷ ವಯಸ್ಸಾಗಿತ್ತು ಅಷ್ಟೇ. ದಿಢೀರ್ ಹೃದಯಾಘಾತ ಅಂತ ಹೇಳ್ಬೋದು. ಆ ನೋವನ್ನು ಭರಿಸುವಂಥ ಶಕ್ತಿ ಆ ದೇವರು ಆ ಕುಟುಂಬಕ್ಕೆ ಕೊಡಲಿ. ಇತ್ತೀಚೆಗಂತೂ ಬಹಳ ಚಿಕ್ಕ ಏಜಿಗೆ ಹೃದಯಾಘಾತ ಆಗೋದು. ನಮ್ಮ ಅಪ್ಪು ಅವ್ರನ್ನ ಕಳ್ಕೊಂಡ್ಮೇಲಂತೂ ನಾವು ಒಂದು ರೀತಿ ಎಲ್ಲಿ ನೋಡಿದರೂ ಅದೇನಾ ಅಂತ ಅನಿಸ್ಬಿಟ್ಟಿದೆ. ಬಹಳ ವಿಷಾದಕರ ವಿಷಯ.